ನಮಸ್ತೆ, ವೆಲ್ಕಮ್ ಟು ಕ್ರಿಯೇಟಿವ್ ಕಿಚನ್. ಇವತ್ತು ಸಿಹಿಗೆಣಸು ಉಪಯೋಗಿಸ್ಕೊಂಡು ಬೇಗ ಮಾಡ್ಬೋದಾದಂಥ ಕಟ್ಲೆಟ್ ಹೇಳ್ಕೊಡ್ತೀನಿ. ಇವಾಗ ಸಂಕ್ರಾಂತಿನಲ್ಲಿ ಸಿಹಿಗೆಣಸು ಬೇಯಿಸಿರ್ತೀವಿ, ಬೆಳಗ್ಗೆ ತಿಂತಾರೆ, ಸಂಜೆ ಅಷ್ಟೊತ್ತಿಗೆ ಯಾರೂ ತಿನ್ನೋಕ್ಕೆ ಇಷ್ಟಪಡಲ್ಲ. ಸೊ ಅಂಥ ಟೈಮಲ್ಲಿ ಸಿಹಿಗೆಣಸನ್ನು ಯಾವ ಥರ ಹೊಸ ರೆಸಿಪಿ ಮಾಡಿ ಯಾವ ಥರ ಎಲ್ಲರಿಗೂ ಸರ್ವ್ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ. ಇದಕ್ಕೆ ಬೇಕಾಗಿರೋದು ಸಿಹಿಗೆಣಸು ನಾನು ಆಲ್ರೆಡಿ ಬೇಯಿಸ್ಬಿಟ್ಟು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಇವಾಗ ಇದು ಬೇಯಿಸಿಟ್ಕೊಂಡಿರೋದಕ್ಕೆ ಫಸ್ಟ್ ನಾನು 2 ಸ್ಪೂನು ಮೈದಾ ಹಾಕ್ಕೊತಾ ಇದ್ದೀನಿ. ಸೊ 2 ಸ್ಪೂನ್ ಮೈದಾ ಹಾಕ್ಕೊಂಡು ಮತ್ತು ಇದಕ್ಕೆ 2 ಸ್ಪೂನು ಕಾರ್ನ್ಫ್ಲೋರ್ ಹಾಕ್ಕೊತಾ ಇದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ಇಂಗು ಸೇರಿಸ್ಕೊತಾ ಇದ್ದೀನಿ. ಇಂಗು ಮತ್ತು ಇದಕ್ಕೆ ಆರಿಗೆನೋ ಹಾಕ್ತಾಯಿದ್ದೀನಿ. ಸ್ವಲ್ಪ ಆರಿಗೆನೋ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ಆರಿಗೆನೋ ಹಾಕ್ತಾಯಿದ್ದೀನಿ ಮತ್ತು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊತಾ ಇದ್ದೀನಿ. ಚಿಲ್ಲಿ ಫ್ಲೇಕ್ಸ್ ಹಾಕೋದ್ರಿಂದ ನಮಗೆ ಖಾರ ಏನು ಬರೋದಿಲ್ಲ. ಸೊ ಸ್ವಲ್ಪ ಖಾರಕ್ಕೆ ನಾನಿಲ್ಲಿ ಅಚ್ಕಾರದ ಪುಡಿ ಕೂಡ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಅಚ್ಕಾರದ ಪುಡಿ ಇದು ಸ್ವೀಟ್ ಪೊಟ್ಯಾಟೊ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ ಸ್ವಲ್ಪ 1 ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ. ಜೀರಿಗೆ ಪುಡಿ ಇದು ಹಬ್ಬದ ದಿನ ಮಾಡ್ತಾ ಇರೋದ್ರಿಂದ ತುಂಬ ಜನ ಮನೆಯಲ್ಲಿ ಈರುಳ್ಳಿ ಎಲ್ಲ ಉಪಯೋಗಿಸಲ್ಲ ಅಂತಾರೆ ಹಬ್ಬದ ದಿನ. ಸೊ ಹಾಗಾಗಿ ಇದಕ್ಕೆ ಇವತ್ತು ಈರುಳ್ಳಿ ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ನೀವು ಹಬ್ಬದ ದಿನ ಬಿಟ್ಟು ಬೇರೆ ದಿನ ಮಾಡ್ತೀರಾ ಅಂದರೆ ಸ್ವಲ್ಪ ಈರುಳ್ಳಿ ಹಾಕ್ಕೋಬೋದು ಇದಕ್ಕೆ. ಮತ್ತು ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದರಲ್ಲಿ ಆಲ್ರೆಡಿ ಬೇಯಿಸಿರೋದ್ರೊಳಗಡೆ ಸ್ವಲ್ಪ ನೀರಿನಂಶ ಜಾಸ್ತಿ ಇರುತ್ತೆ. ಸೊ ಇದಕ್ಕೆ ನಮಗೆ ಮತ್ತೆ ನೀರು ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದನ್ನು ಚೆನ್ನಾಗಿ ಒಂದು 5 ನಿಮಿಷ ಕೂಡಿಸ್ಕೊಂಡ್ರೆ ಉಪ್ಪಿಂದು ನೀರು ಬಿಟ್ಕೊಳ್ಳೋದ್ರಿಂದ ಇದು ಬೇಗ ಚಪಾತಿ ಹಿಟ್ಟಿನ ಥರ ಆಗುತ್ತೆ. ಸೊ ಇವಾಗ ನೋಡ್ಬೋದು ನೀವು ಇಲ್ಲಿ ನಾನು ಗ್ರೀಸ್ ಮಾಡ್ಕೊಂಡಿರೋ ತವಾ ಮೇಲೆ ಇದನ್ನು ಶಾಲೋ ಫ್ರೈ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ಚಿಕ್ಕ ಚಿಕ್ಕ ಉಂಡೆ ಮಾಡಿಕೊಂಡು ಈ ಥರ ಬಿಲ್ಲೆ ಮಾಡಿ ಇದನ್ನು ಶಾಲೋ ಫ್ರೈ ಮಾಡ್ಕೊಳ್ಳೋಣ. ಇದನ್ನು ಶಾಲೋ ಫ್ರೈ ಆದರೂ ಮಾಡ್ಬೋದು, ಡೀಪ್ ಫ್ರೈ ಆದರೂ ಮಾಡ್ಬೋದು. ನಾನಿಲ್ಲಿ ಶಾಲೋ ಫ್ರೈ ಮಾಡ್ತಾಯಿದ್ದೀನಿ. ಇದು ಗೋಲ್ಡನ್ ಬ್ರೌನ್ ಆಗೋ ತನಕ 2 ಕಡೆಯೂ ತಿರುಗಿಸ್ಬಿಟ್ಟು ನಾವು ಚೆನ್ನಾಗಿ ಶಾಲೋ ಫ್ರೈ ಮಾಡ್ಕೊಳ್ಳೋಣ. ಇವಾಗ ನೋಡ್ಬೋದು ನೀವಿಲ್ಲಿ ಸ್ವೀಟ್ ಪೊಟ್ಯಾಟೊ ಕಟ್ಲೆಟ್ ರೆಡಿಯಾಗಿದೆ. ನಾನಿದನ್ನು ಸ್ವೀಟ್ ಆ್ಯಂಡ್ ಸ್ಪೈಸಿ ಕೆಚಪ್ ಜೊತೆ ಇದನ್ನು ನಾನು ಸರ್ವ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಕ್ರಿಯೇಟಿವ್ ಕಿಚನ್.